ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಅಪ್ ಟು ಇಲ್ಲಿ ಗಂಟ ಅಂದರೆ 16/12/2024ನೇ ತಾರೀಕಿನಿಂದ 8/2/2025ನೇ ತಾರೀಕುವರೆಗೂ ಎಷ್ಟು ಅಭ್ಯರ್ಥಿಗಳು ಅಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾದರು, ಇನ್ನು ಎಷ್ಟು ಜನ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕು, ಹಾಗೂ ಎಷ್ಟು ಜನ 40+ ಅಂಕ ತಗೊಂಡ್ರು, ಎಷ್ಟು ಜನ ಪಾಸ್ ಆದರು, ಅಂತಕ್ಕಂಥ ಮಾಹಿತಿನ ಪಿನ್ ಟು ಪಿನ್ ನಿಮಗೆ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು. ದಿನಾನು ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ತೊಗೊಂಡಿದ್ದಾರೆ ಅಂತೇಳಿ ಡೀಟೇಲಾಗಿ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಅದರ ಆಧಾರದ ಮೇಲೆ ಟೋಟಲ್ ಅಭ್ಯರ್ಥಿಗಳು ಎಷ್ಟಾದರು ಅಂತಕ್ಕಂಥದ್ದು ನಿಮಗೆ ನಾನು ಪ್ರತಿ ವೀಕ್ಲಿ ಒನ್ ಟೈಮ್ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡ್ಬೋದು ಸ್ನೇಹಿತರೆ, ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ನೋಡೋಣ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಚಾಲಕ ಕಮ್ ನಿರ್ವಾಹಕ ಹುದ್ದೆ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿವಾರು ಗಳಿಸಿದ ಅಂಕಗಳ ವಿವರ. 0ಇಂದ 50 ಅಂಕ, 0ಇಂದ 50 ಅಂಕ ಗಳಿಸಿದ ಟೋಟಲ್ ಅಭ್ಯರ್ಥಿಗಳು ಎಷ್ಟಿದ್ದಾರೆ ಅಂತೇಳಿ ನಾವು ಡೀಟೇಲಾಗಿ ನೋಡೋಣ ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ. ಇಲ್ಲಿ ಗಳಿಸಿದ ಅಂಕಗಳು ಈ ಲೈನು, ಆ ಅಂಕ ಗಳಿಸಿದ ಟೋಟಲ್ ಅಭ್ಯರ್ಥಿಗಳು ಎಷ್ಟು, ಗಳಿಸಿದ ಅಂಕ ಟೋಟಲ್ ಅಭ್ಯರ್ಥಿಗಳು, ಗಳಿಸಿದ ಅಂಕ ಟೋಟಲ್ ಅಭ್ಯರ್ಥಿಗಳು. ಈ ರೀತಿ ಈ ಲೈನ್ಗಳು ಮಾಡಿದ್ದೀನಿ ಸ್ನೇಹಿತರೆ. ನೋಡ್ಬೋದು. ನೋಡಿ, 0 ಅಂಕ ಪಡೆದವರು 115 ಜನ ಇದ್ದಾರೆ. ಒಂದು ಬೈ ನೀವು ನೋಡ್ಕೋಬೋದು. 0ಇಂದ ಅಂಕ ಎಲ್ಲಿ ಗಂಟ 24ರವರೆಗೆ ಏನು ಅಂಕ ಪಡೆದಿದ್ದಾರೆ ಅವರು ಈ ಒಂದು ಫೀಲ್ಡಿಂದ ಔಟ್ ಆದಂಗೆ ಲೆಕ್ಕಾಚಾರ. 25ರಿಂದ ಪಾಸ್ ಆಗಿದ್ದಾರೆ ಅಂತೇಳಿ ಲೆಕ್ಕ. ನೋಡ್ಬೋದು, ಈ ಒಂದು ಗ್ರೀನ್ ಕಲರ್ ಕೊಟ್ಟಿದ್ದೀನಲ್ಲ, ಇವರು ಪಾಸ್ ಆಗಿದ್ದರು. 25 ತೊಗೊಂಡವ್ರು 72, 25ವರೆ ತೊಗೊಂಡವರು 3 ಜನ. ಈ ರೀತಿ ಇದೆ ಸ್ನೇಹಿತರೆ, ನೀವು ನೋಡ್ಬೋದು. 25 ತೊಗೊಂಡು ಪಾಸ್ ಆಗಿದ್ದವರು ಕೂಡ ಇಲ್ಲಿ ಕೆಲವೊಂದು ಟೈಮಲ್ಲಿ ಲೆಕ್ಕಕ್ಕೆ ಬರ್ತಾರೆ. ಅಂದರೆ ಕೆಲವೊಂದು ಟೈಮು ಅಂದರೆ ಯಾವುದು ಅಂದರೆ ಆ ಒಂದು ಕ್ಯಾಟಗಿರಿಯಲ್ಲಿ ಯಾವುದೇ ಅಭ್ಯರ್ಥಿಗಳು ಕಾಂಪಿಟೇಷನ್ ಕಡಿಮೆ ಇದ್ದಾಗ, ಯಾವುದೇ ಅಭ್ಯರ್ಥಿಗಳು ಇರಲಿಲ್ಲ ಅಂತಂದಾಗ ಅಂಥ ಅಭ್ಯರ್ಥಿಗಳು ಸೆಲೆಕ್ಷನ್ ಲಿಸ್ಟಿಗೆ ಬರ್ತಾರೆ. ಅಂದರೆ ಯಾವ ಕ್ಯಾಟಗಿರಿಯಲ್ಲಿ ಇಲ್ಲ ಅಂದ್ಕೊತೀರಾ, ಎಲ್ಲ ಕ್ಯಾಟಗಿರಿಯಲ್ಲಿ ಜನ ಇದ್ದಾರೆ, ಅಭ್ಯರ್ಥಿಗಳಿದ್ದಾರೆ. ಬಟ್ ಕೆಲವೊಬ್ರು ಫೇಲ್ ಆಗಿರ್ತಾರೆ, ಕೆಲವೊಬ್ರು ಪಾಸ್ ಆಗಿರ್ತಾರೆ, ಕೆಲವೊಬ್ರು ಹೈ ನಂಬರ್ ತೊಗೊಂಡಿರ್ತಾರೆ, ಕಡಿಮೆ ನಂಬರ್ ತೊಗೊಂಡಿರ್ತಾರೆ. ಆ ಕ್ಯಾಟಗಿರಿಗೆ ಎಷ್ಟು ಅಭ್ಯರ್ಥಿಗಳು ಬೇಕು ಅಷ್ಟು ಅಭ್ಯರ್ಥಿಗಳು ಬರೋವರೆಗೂ ಪರ್ಸೆಂಟೇಜ್ ಅಂಕಗಳು ಕಡಿಮೆ ಮಾಡಿಕೊಂಡು ಅಲ್ಲಿಗೆ ಕಟ್ ಆಫ್ ನಿಲ್ಲಿಸ್ತಾರಲ್ವ. ಅಂಥ ಟೈಮಲ್ಲಿ 25 ತೊಗೊಂಡಿದ್ದಾಗ ಆಮೇಲೆ ಇದು ಏನಂದರೆ ಯೋಜನೆ ನಿರಾಶ್ರಿತ ಏನು ಅಭ್ಯರ್ಥಿಗಳು ಇರ್ತಾರೆ ಅಂಥವ್ರಿಗೆ ಸೆಲೆಕ್ಷನ್ ಆಗುತ್ತೆ. ಮಾಜಿ ಸೈನಿಕರಿದ್ದರೆ ಅಂಥದ್ದು ಅದರ ಬರ್ತಾರೆ. ಆಮೇಲೆ ಮಹಿಳಾ ಅಭ್ಯರ್ಥಿಗಳಿದ್ದರೆ ಅಂಥ ಅಭ್ಯರ್ಥಿಗಳು ಕೂಡ ಅಲ್ಲಿ ಲೆಕ್ಕ ಬರ್ತಾರೆ. ನಾವೀಗ ನೋಡೋದು ಅಂದ್ರೆ ಮೇನ್ ಅಂದರೆ 40+ ಅಂಕಗಳು ಎಷ್ಟು ಅಭ್ಯರ್ಥಿಗಳು ತೊಗೊಂಡಾರೋ ಅದು ನಾವು ನೋಡಬೇಕಾಗಿದೆ. ನೋಡ್ಬೋದು, 40 ಅಂಕ ಪಡೆದ ಅಭ್ಯರ್ಥಿಗಳು 107 ಜನ ಅಪ್ ಟು ಇಲ್ಲಿ ಗಂಟ ಹಾಸನ ಒಂದು ತರಬೇತಿ ಕೇಂದ್ರದಲ್ಲಿ ವೃತ್ತಿ ಪರೀಕ್ಷೆಯಲ್ಲಿ. ನೋಡ್ಬೋದು, 40ವರೆ ತೊಗೊಂಡವರು 63, 41 ತೊಗೊಂಡವರು 99, 41ವರೆ ತೊಗೊಂಡವರು 73, 42 ಅಂಕ ತೊಗೊಂಡವರು 117, 42ವರೆ ತೊಗೊಂಡವರು 93, 43 ತೊಗೊಂಡವರು 117 ಅಭ್ಯರ್ಥಿಗಳು, 43ವರೆ ತೊಗೊಂಡವರು 60 ಜನ, ನೋಡ್ಬೋದು. 44 ತೊಗೊಂಡವರು 158 ಜನ, 45ವರೆ ತೊಗೊಂಡವರು 59 ಜನ. ನೋಡ್ಬೋದು, ಇಲ್ಲಿಂದ 40ರಿಂದ 44ವರೆ ತೊಗೊಂಡಿದ್ದು ನಾನು ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ. ನಿಮಗೊಂದು ಕೌಂಟಿಂಗ್ ಮಾಡ್ಕೊಳ್ಳೋಕ್ಕೆ ನೋಡ್ಲಿಕ್ಕೆ ಈಸಿ ಆಗಲಿ ಅಂಥೇಳಿ. ನೋಡ್ಬೋದು. ನೆಕ್ಸ್ಟು 45ರಿಂದ 50 ಗಂಟೆ ನೋಡೋಣ. 45 ಅಂಕ ತೊಗೊಂಡವರು
140 ಜನ ಇದ್ದಾರೆ. 45.5 ಅಂಕ ತೊಗೊಂಡವರು 58 ಜನ ಇದ್ದಾರೆ. 46 ಅಂಕ ತೊಗೊಂಡವರು 110 ಜನ ಇದ್ದಾರೆ. 46.5 ತೊಗೊಂಡವರು 46 ಜನ ಇದ್ದಾರೆ. 47 ಅಂಕ ಪಡೆದವರು 87 ಜನ. 47.5 ತೊಗೊಂಡವರು 28 ಜನ. 48 ಅಂಕ ಪಡೆದವರು 64 ಜನ. 48.5 ತೊಗೊಂಡವರು 14 ಜನ. 49 ಅಂಕ ಪಡೆದವರು 42 ಜನ. 49.5 ತೊಗೊಂಡವರು 46 ಜನ. 50 ಅಂಕ ಪಡೆದವರು 16 ಜನ. ಸೊ ನೋಡ್ಬೋದು ನೀವು ಇಲ್ಲಿ ನೋಡಿ ಸ್ನೇಹಿತರೆ, ಟೋಟಲ್ಲು 40ರಿಂದ 44 ಅಂಕ ತಗೊಂಡಿದ್ದ ಒಟ್ಟು ಅಭ್ಯರ್ಥಿಗಳು. ಸೊ ನೋಡ್ಬೋದು ನೀವು ಇಲ್ಲಿ ಇದು ಹಾಸನ ಒಂದು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ 946 ಜನ 40ರಿಂದ 44 ಅಂಕ ಪಡೆದವ್ರೆ. 45ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು 611 ಜನ. ಸೊ ಇದೇ ರೀತಿ ಇದರಲ್ಲಿ ಈ 946ರಲ್ಲಿ ಹುಮನಾಬಾದಲ್ಲಿ 599 ಜನ 40ರಿಂದ 44 ಅಂಕ ಪಡೆದವ್ರೆ. ಸೊ ಅದು ಬಂದು ಇಲ್ಲಿಗೆ ಏನಾಯಿತು ಅಂದರೆ 946 ಪ್ಲಸ್ 599 ಸೇರಿದಾಗ ಏನಾಗುತ್ತೆ 1545 ಅಭ್ಯರ್ಥಿಗಳು 40 ಪ್ಲಸ್ ಅಂಕ ಪಡೆದವರು 44 ಗಂಟ. ಸೊ 45ರಿಂದ 50 ಅಂಕ ಪಡೆದವರು ಹಾಸನದಲ್ಲಿ 611, ಹುಮನಾಬಾದಲ್ಲಿ 358. ಸೊ ಇದು ಸೇರಿದರೆ ಇದೇನಾಯಿತು 969 ಆಯಿತು. ಸೊ ಈ 969 1545 ಎರಡು ಸೇರಿದರೆ ಟೋಟಲ್ 6408 ಅಭ್ಯರ್ಥಿಗಳು ಆದರೂ ಸ್ನೇಹಿತರೆ ಟೋಟಲ್ 6408 ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ 40 ಪ್ಲಸ್ ಅಂಕ ಪಡೆದ ಅಭ್ಯರ್ಥಿಗಳು ಟೋಟಲ್ 2514 ಜನ ಆದರು, ಹುಮನಾಬಾದ್ ಮತ್ತು ಹಾಸನ ಎರಡು ಸೇರಿ. ಸೊ ಇನ್ನು ಇವಾಗ ಅರ್ಧ ಅಭ್ಯರ್ಥಿಗಳು ಕಂಪ್ಲೀಟ್ ಆದರು, ಅಂದರೆ ಟೋಟಲ್ 13,000 ಅಭ್ಯರ್ಥಿಗಳೇನಿದ್ದಾರೆ. ಸೊ ಅದರಲ್ಲಿ 6,400 ಅಂದರೆ ಸೊ ಆಬ್ಸೆಂಟ್ ಅವೆಲ್ಲ ಸೇರಿ ಒಂದು 6,500 ಕಂಪ್ಲೀಟ್ ಆದವು. ಇನ್ನೊಂದು 6,500 ಹಂಗಿರುತ್ತೆ ಅಭ್ಯರ್ಥಿಗಳಿರ್ತವೆ. 6,500 ಅಭ್ಯರ್ಥಿಗಳು ಇನ್ನೂ ಕಂಪ್ಲೀಟ್ ಆಗಬೇಕಂದ್ರೆ 6,500 ನೋಡ್ಬೋದು ನೀವು ಇಲ್ಲಿ 6,500 ಡಿವೈಡೆಡ್ ಬೈ 125 ಅಂದರೆ ಒಂದು ದಿನಕ್ಕೆ 125 ಜನ ಅಭ್ಯರ್ಥಿಗಳು ಕರೀತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ನಮಗೆ ಟೋಟಲ್ ಬೇಕಾಗೋದು 52 ದಿನ ಬೇಕಾಗುತ್ತೆ. 52 ದಿನ ಅಂದರೆ ಭಾನುವಾರಗಳೆಲ್ಲ ಕಳೆದ್ರೆ ತಿಂಗಳಲ್ಲಿ 4 ಭಾನುವಾರ ರಜೆಗಳು ಏನೋ ಕಳೆದ್ರೆ ಟೋಟಲ್ ಇನ್ನೂ 60 ದಿನ ಬೇಕಾಗುತ್ತೆ ಅಭ್ಯರ್ಥಿಗಳ ಒಂದು ವೆರಿಫಿಕೇಷನ್ ಮುಗಿಯೋಕ್ಕೆ. ಇನ್ನು 60 ದಿನ ಅಂದರೆ ಇವತ್ತು 8ನೇ ತಾರೀಕಿಗೂ ಮಾರ್ಚ್ 8 ಏಪ್ರಿಲ್ ಮೊದಲನೇ ವಾರ ಅಥವಾ 2ನೇ ವಾರದಾಗ ಚಾಲನಾ ವೃತ್ತಿ ಪರೀಕ್ಷೆ ಕಂಪ್ಲೀಟ್ ಆಗುತ್ತೆ. ಏಪ್ರಿಲ್ ಎಂಡ್ವರೆಗೂ ನಿಮ್ಮದೇನಾದ ಕಟ್ ಆಫ್ ಲಿಸ್ಟ್ ಹಾಕ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಮಾಹಿತಿ. ಸೊ ನೀವು ಎಷ್ಟು ಅಂಕ ಪಡ್ತೀರಿ, ನಿಮ್ಮ ಜೊತೆಗೆ ಇನ್ನೂ ಎಷ್ಟು ಅಭ್ಯರ್ಥಿಗಳು ಆ ಒಂದು ಅಂಕ ಪಡೆದ ಲಿಸ್ಟ್ನಾಗಿದ್ದಾರೆ ನೀವು ಡೀಟೇಲಾಗಿ ನೋಡ್ಕೋಬೋದು ಸ್ನೇಹಿತರೆ. ಕೊನೆಯಲ್ಲೇ ನಿಮಗೆ ಹುಮನಾಬಾದ್ದೊಂದು PDF ಇದೇ ಥರದೊಂದು PDF ಕೂಡ ಹಾಕಿರ್ತೀನಿ, ಅದು ಕೂಡ ನೋಡ್ಕೊಳ್ಳಿ. ಅಲ್ಲಿ 0ಯಿಂದ 50 ಅಂಕ ಪಡೆದ ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ ಡೀಟೇಲೆಲ್ಲ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಲೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.